ಈಸಿನಾ? ಥ್ಯಾಂಕ್ಸ್ ಅಣ್ಣ. ಇಂಥ ದಿನ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾವಿಬ್ರು ಒಟ್ಟಿಗೆ ಮಾತಾಡ್ತಿದೀವಿ, ಫೋಟೋ ತಗೋತಿದೀವಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನು ಹೇಳ್ದೆ? ಇನ್ನೊಂದ್ಸಲಿ ಹೇಳು. ಥ್ಯಾಂಕ್ಸ್ ಅಣ್ಣ. ಅಣ್ಣ ತಂಗಿ ಸಂಬಂಧ ಅಂದ್ರೆ ಹೀಗೆ. ತಂಗಿಗೆ ಏನೇ ಸಮಸ್ಯೆ ಬಂದ್ರು ಅಣ್ಣ ಯಾವತ್ತಿಗೂ ಜೊತೆಯಲ್ಲಿರ್ತಾನೆ. ಏನೇ ಪ್ರಾಬ್ಲಮ್ ಬಂದ್ರು ಸಾಲ್ವ್ ಮಾಡ್ತಾನೆ. ತಪ್ಪು ದಾರಿ ಹಿಡಿದ್ರೆ ಅದನ್ನ ತಿದ್ದಿ ಇದು ತಪ್ಪು ದಾರಿ, ಈ ದಾರಿಲಿ ಹೋಗ್ಬೇಡ ಅಂತ ಬುದ್ಧಿ ಹೇಳ್ತಾನೆ. ಅದೇ ಅಣ್ಣ ತಂಗಿ ಸಂಬಂಧ. ಸಿಂಧು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನನಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಇಲ್ಲ. ನಾನು ಒಂಟಿಯಾಗಿರ್ಬೇಕು. ಮೊದ್ಲು ಹೊರಡು ಇಲ್ಲಿಂದ. ಸಿಂಧು, ನಾವಿಬ್ರು ಚಿಕ್ಕವರಿಂದ ಒಟ್ಟಿಗೆ ಬೆಳೆದಿದ್ದೀವಿ. ಏನೇ ಕಷ್ಟ ಬಂದ್ರೂ ಶೇರ್ ಮಾಡ್ಕೊಂಡಿದೀವಿ. ಈಗ ನಿನ್ ದುಃಖದಲ್ಲಿದ್ರೆ ನಾನು ಬಿಟ್ಟು ಹೋಗಕ್ಕಾಗತ್ತಾ ಹೇಳು? ನನಗೆ ಯಾರ ಅನುಕಂಪನೂ ಬೇಕಾಗಿಲ್ಲ. ಎಲ್ರೂ ಒಳ್ಳೆಯವ್ರ ತರ, ಕ್ಲೋಸ್ ಇರೋ ತರ ನಡ್ಕೊಂಡು ಆಮೇಲೆ ಮೋಸ ಮಾಡ್ತಾರೆ. ಈಗ ಅಣ್ಣ ಮಾಡಿದ್ದು ಅದನ್ನೇ ಅಲ್ವಾ? ಸಿಂಧು, ಅಣ್ಣ ಬೇಕು ಅಂತ ಮಾಡಿರಲ್ಲ. ಅವನ್ಗೂ ನಿನ್ನ ಕಂಡ್ರೆ ಪ್ರೀತಿ ಮಮಕಾರ ಇರಲ್ವಾ? ಈ ಮನೇಲಿ ಎಲ್ರೂ ನಿಂಗೆ ಒಳ್ಳೇದನ್ನೇ ಬಯಸ್ತಾರೆ ಸಿಂಧು. ನೋಡು, ನೀನ್ ಈ ರೂಮಿಗೆ ಬಂದಿರೋದು ಹೆಚ್ಚು. ಅಂಥದ್ರಲ್ಲಿ ಅಣ್ಣನ್ ಪರ ವಹಿಸ್ಕೊಂಡು ಮಾತಾಡೋದಾದ್ರೆ ಮಾತಾಡ್ಲೇಬೇಡ. ಅವನ ಬಗ್ಗೆ ಮಾತಾಡೋದಾದ್ರೆ ಮೊದ್ಲು ಇಲ್ಲಿಂದ ಹೊರಡು. ದಯವಿಟ್ಟು ನನ್ನನ್ನ ನನ್ನ ಪಾಡಿಗಿರಕ್ ಬಿಡು. ಹೋಗು. ಸಿಂಧು, ಈ ಮನೆಯವರೆಲ್ಲ ನಿನ್ ಪ್ರೀತಿನ ಅಪೋಸ್ ಮಾಡಿದ್ದಾರೆ. ಆದ್ರೆ ನಿನ್ ಸಂಕಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಅದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ನನಗ್ ನಿನ್ನಿಂದ ಯಾವ ಹೆಲ್ಪು ಬೇಕಾಗಿಲ್ಲ. ಹೋಗು ಅಂದೆ ತಾನೆ, ಹೋಗು ಅಷ್ಟೇ. ಏನೋ ತುಂಬಾ ಬೇಜಾರಲ್ಲಿದ್ಯಾ? ಧೀರಜ್ನ ಮೀಟ್ ಮಾಡಿಸಿ ನಿನ್ ದುಃಖನೆಲ್ಲ ದೂರ ಮಾಡೋಣ ಅನ್ಕೊಂಡೆ. ಆದ್ರೆ ನನ್ಗೆ ಹೋಗು ಅಂತಿದ್ಯಲ್ಲ, ಸರಿ ಬಿಡಮ್ಮ, ಹೋಗ್ತೀನಿ. ಇಂಚು ಇಂಚು ಏನ್ ಹೇಳ್ದೆ? ಧೀರಜ್ನ ಮೀಟ್ ಮಾಡಿಸ್ತೀಯಾ? ಪರವಾಗಿಲ್ಲ ಸರ್, ನಮ್ಮನೇನೂ ತುಂಬಿದ ಕುಟುಂಬ. ಅಪ್ಪ ಅಮ್ಮ, ಅಜ್ಜಿ ತಾತ, ಅತ್ತೆ ಮಾವ, ನನ್ನ ತಂಗಿ ಎಲ್ಲರೂ ಹೀಗೆ ಒಟ್ಟಿಗೆ ಸೇರಿ ತಿಂತಾ ಇರ್ತೀವಿ, ಮತ್ತೆ ಖುಷಿಯಾಗಿರ್ತೀವಿ. ಇವ್ರ ಮನೇಲಿ ತುಂಬಾ ಜನ ಇದ್ದಾರೆ. ಇವ್ರಿಗೊಬ್ರು ತಂಗಿನೂ ಇದ್ದಾಳೆ. ಎಲ್ರಿಗೂ ನಾನಂದ್ರೆ ತುಂಬಾ ಇಷ್ಟ. ಇಂಥ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಕಣೆ. ಲಡ್ಡು, ಅದೇನೋ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಲ್ಲ, ಅದು ಇವ್ರ ತಂಗಿದಾ? ಕ್ಷಮಿಸ್ಬಿಡಿ, ನಾನು ಅದು ಯಾವುದ್ರ ಬಗ್ಗೆನೂ ಕೇಳೋಕ್ಕಾಗಲಿಲ್ಲ. ನಿಶ್ಚಿತಾರ್ಥ ಎಲ್ಲ ಚೆನ್ನಾಗಾಯ್ತಲ್ವಾ? ಇವ್ನು ಯಾಕಾದ್ರೂ ನನ್ನ ಜೊತೆ ಮಾತಾಡೋದು, ಇವ್ನು ಯಾಕಾದ್ರೂ ನನ್ನ ಅಣ್ಣನಾಗ ಹುಟ್ಟಿದ್ನು ಅಂತ ಹಿಂಸೆ ಆಗ್ತಿದೆ.
ಯಾಕೆ ತಿನ್ನೋದು ನಿಲ್ಲಿಸ್ಬಿಟ್ರಲ್ಲ, ತಿನ್ನಿ. ನಮ್ಮ ಮನೆ ವಿಚಾರನೆಲ್ಲ ನಿಮ್ಮ ಅಮ್ಮಂಗೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ಯಾ? ಇನ್ನು ಏನೇನು ಹೇಳಿದ್ಯಾ? ಏನಮ್ಮ ನೀನು ಊಟ ಮಾಡುವಾಗ ಏನೇನೋ ಮಾತಾಡ್ಸಿ ಸುಮ್ಮನೆ ಇವ್ರಿಗೆ ನೆತ್ತಿಗೆ ಹತ್ತೋಗಿ ಮಾಡ್ಬಿಟ್ಟೆ. ಅಯ್ಯೋ ಹೌದಲ್ವಾ, ಖಾರ ಆಯ್ತು ಅಂತ ಅನ್ಸುತ್ತೆ. ನಮ್ಮ ಮನೆ ಅಡುಗೆ ನಿಮ್ಗೆ ಇಡ್ಸುತ್ತೋ ಇಲ್ವೋ? ಹಾಗೇನಿಲ್ಲಮ್ಮ, ತುಂಬ ರುಚಿಯಾಗಿದೆ. ಬಡವ್ರ ಮನೆ ಊಟ ಚೆನ್ನಾಗಿರತ್ತೆ ಅಂತಾರಲ್ಲ, ಹಾಗೆ ನೀವು ತಂದದ್ರಲ್ಲಿ ಕೈಲಾದ ಮಟ್ಟಿಗೆ ಮಾಡಿದ್ದೀವಿ. ಕೈಲಾದ ಮಟ್ಟಕ್ಕೆ ಅಂತ ನೀವು ಹೇಳ್ಬೋದು ಸರ್, ಆದರೆ ಅದು ಅಮ್ಮನ ಕೈ ತುತ್ತು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ನಿಸ್ತಾ ಇದೆ. ಅಯ್ಯೋ ಅದಕ್ಕೇನಪ್ಪ, ಹೊಟ್ಟೆ ತುಂಬ ಊಟ ಮಾಡಿ. ಇವತ್ತು ಮಗಳು ಅಳಿಯಂಗೆ ಕೈ ತುತ್ತು ಕೊಡೋ ಅಂತ ಅದೃಷ್ಟ ನನಗೆ ಬಂದಿದೆ. ನಾನು ಯಾಕೆ ಹೀಗಾಗ್ತಿದ್ದೀನಿ? ಇಷ್ಟೊತ್ತು ಸಿಂಧು ನೆನಪಾಗ್ತಿದ್ಲು, ಆದರೆ ಈ ರೀತಿ ಕೈ ತುತ್ತು ತಿಂತ ತಿಂತ ಅಮ್ಮನ ನೆನಪು ತುಂಬ ಆಗ್ತಿದೆ. ಅಮ್ಮ ಇದ್ದಾಗ ಕೈ ತುತ್ತು ತಿಂತಾ ಇದ್ದೆ, ಹೊಟ್ಟೆ ತುಂಬಿದ್ರು ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಿದೆ.